ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಸಂಜೆ ಅಮರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೀನಿ. ಇವತ್ತಿನ ವಿಷಯ ಅಸಿಡ್ ಡ್ಯೂ ಪಾಯಿಂಟ್, ADT, ಟೆಂಪರೇಚರ್ ಆಫ್ ಬ್ಲೂ ಗ್ಯಾಸಸ್. ಅಸಿಡ್ ಡ್ಯೂ ಪಾಯಿಂಟ್ ಬಗ್ಗೆ ಇವತ್ತು ನಾವು ಮಾತಾಡೋಣ. ಹೇಗೆ ಅಸಿಡ್ ಡ್ಯೂ ಪಾಯಿಂಟ್ ಪ್ರೆಷರ್ ಪಾರ್ಟ್ ಆಫ್ ದ ಬಾಯ್ಲರ್ ನಲ್ಲಿ ಕರೋಜನ್ ಮಾಡುತ್ತೆ ಮತ್ತು ಯಾವ ಟೆಂಪರೇಚರ್ ನಲ್ಲಿ ಅದು ಕರೋಜನ್ ಮಾಡುತ್ತೆ. ಸೊ ಯಾಕೆ ನಾವು ESP ನ ಅಬೋವ್ ದಟ್ ಟೆಂಪರೇಚರ್, ಅಸಿಡ್ ಡ್ಯೂ ಪಾಯಿಂಟ್ ಟೆಂಪರೇಚರ್ ಅಬೋವ್ ನಲ್ಲಿ ಚಾರ್ಜ್ ಮಾಡಬೇಕು, ಎಲ್ಲ ಪಾಯಿಂಟ್ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ ಇನ್ ಡೀಟೇಲ್ ಆಗಿ. ಸೊ ಮೊದಲನೇದಾಗಿ ಡ್ಯೂ ಅಂದ್ರೆ ಏನು? ಡ್ಯೂ ಏನಂದ್ರೆ ನೀವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದಾಗ ಇಬ್ಬನಿ ಅಂತಾರಲ್ಲ, ಇಬ್ಬನಿ ಎಲೆ ಮೇಲೆ ಒಂದು ಡ್ರಾಪ್ ಆಫ್ ವಾಟರ್ ಪಾರ್ಟಿಕಲ್ ಕಲೆಕ್ಟ್ ಆಗಿರುತ್ತಲ್ಲ, ಅದನ್ನೇ ಡ್ಯೂ ಅಂತಾರೆ. ಇಬ್ಬನಿ ಕಾಂಡದಾಗ, ಕ್ಲಿಯರ್ ಕಾಂಡದಾಗ ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಬ್ಬನಿ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಡ್ಯೂ ಅಂದ್ರೆ ಏನು, ಡ್ಯೂ ಪಾಯಿಂಟ್ ಅಂದ್ರೆ ಏನು. ಸೊ ಡ್ಯೂ ಅಂದ್ರೆ ಕ್ಲಿಯರ್ ಆಯ್ತು. ಈಗ ನಾವು ಫ್ಲೂ ಗ್ಯಾಸ್ ಅಲ್ಲಿ ನಮ್ದು ಏನೈತಿ, ಕಂಬಷನ್ ಆಗುತ್ತೆ ಬಾಯ್ಲರ್ ಅಲ್ಲಿ. ಕಂಬಷನ್ ಎಲಿಮೆಂಟ್ ಯಾವು? ಕಂಬಷನ್ ಎಲಿಮೆಂಟ್ ಯಾವ ಅಂದ್ರೆ ಯಾವುದು? ಎಷ್ಟು ಸಲ್ಫರ್ ಮತ್ತು ಯಾವುದು ನಿಮ್ದು ಕಾರ್ಬನ್. ಇವು ಕಂಬಷನ್ ಎಲಿಮೆಂಟ್ ಅಲ್ಲಿ ನಿಮ್ದು ಕಂಬಷನ್ ಫ್ಯೂಯಲ್ ನಲ್ಲಿ ಇವು ಕಂಬಷನ್ ಎಲಿಮೆಂಟ್ ಇರ್ತವೆ. ಸೊ ಈ ಕಂಬಷನ್ ಎಲಿಮೆಂಟ್ ಆಕ್ಸಿಜನ್ ಏನ್ ಸಪ್ಲೈ ಮಾಡ್ತು, ಆಕ್ಸಿಜನ್ ಜೋಡಿ ರಿಯಾಕ್ಟ್ ಆಗಿ ಏನ್ ಫಾರ್ಮ್ ಆಗುತ್ತೆ, ಎಷ್ಟು ಪ್ಲಸ್ ಹಾಫ್ O2 ಕೊಟ್ರೆ ನಿಮ್ಗೆ ಏನಾಗುತ್ತೆ, 8 ಹೈಡ್ರೋಜನ್ ಪ್ಲಸ್ ರಿಯಾಕ್ಟ್ ವಿತ್ ಹಾಫ್ O2 ನಿಮ್ದು ಯಾವ್ದು ಫಾರ್ಮ್ ಆಗುತ್ತೆ, H2O ಫಾರ್ಮ್ ಆಗುತ್ತೆ. H2O ಇದು ವಾಟರ್. ಈ ಬಾಯ್ಲರ್ ಅಲ್ಲಿ ಇದೇನಿರುತ್ತೆ, ಯಾವ ಕಂಡೀಷನ್ ಇರುತ್ತೆ, ಇದು ವೇಪರ್ ಕಂಡೀಷನ್ ಅಲ್ಲಿ ಇರುತ್ತೆ. ವೇಪರ್ ಟೆಂಪರೇಚರ್ ಇರುತ್ತಗೋಸ್ಕರ ಇದು ವೇಪರ್ ಕಂಡೀಷನ್ ಅಲ್ಲಿ ಇರುತ್ತೆ. ದೆನ್ ಇದು ವೇಪರ್ ಕಂಡೀಷನ್ ಇದ್ದಂತ ವಾಟರ್ನ ನಾವು ವಾಟರ್ ಕಂಡೀಷನ್ ತಗೊಂಡ್ಬರ್ಬೇಕಾದ್ರೆ ಇದರಿಂದ ಟೆಂಪರೇಚರ್ ರೆಡ್ಯೂಸ್ ಮಾಡ್ತೀವಿ. ಸೊ ಟೆಂಪರೇಚರ್ ರೆಡ್ಯೂಸ್ ಮಾಡಿದ ತಕ್ಷಣ ಇದು ಯಾವ ಫಾರ್ಮ್ ಅಲ್ಲಿ ಬರುತ್ತೆ, ವಾಟರ್ ಫಾರ್ಮ್ ಅಲ್ಲಿ ಬರುತ್ತೆ. ಸೊ ದಿಸ್ ಫಿನಾಮಿನಾ to reduce the vapor form of H2O into the water form, that point of the temperature is called dew point of water. Clear ಆಯ್ತಲ್ಲ? ಡ್ಯೂ ಪಾಯಿಂಟ್ ವಾಟರ್, ವೇಪರ್ ಟು ವಾಟರ್ ಏನ್ ಫಾರ್ಮೇಶನ್ ಆಗುತ್ತೆ, ಫಸ್ಟ್ ಡ್ರಾಪ್ ಆಫ್ ವಾಟರ್ reducing from vapor to water condition is called ಏನು, ಡ್ಯೂ ಪಾಯಿಂಟ್ ಅಂತ ಗೊತ್ತಾಯ್ತು. ಹಾಗಾದ್ರೆ ನಮ್ದು ಇಲ್ಲೊಂದು ಪಾಯಿಂಟ್ ಇದೆ, ಅಸಿಡ್ ಅಂತೇಳಿ. ಸೊ ಇದ್ರ ಬಗ್ಗೆ ನಾವು ಮಾತಾಡ್ಬೇಕು ಇವಾಗ. ಇದು ನಾವು ವೇಪರ್ದು ಇದು ಡ್ಯೂ ಪಾಯಿಂಟ್ ಗೊತ್ತಾಯ್ತು ನಮ್ದು, ವೇಪರ್ ಟು ವಾಟರ್. ನೆಕ್ಸ್ಟ್ ನಾವು ಅಸಿಡ್ ಪಾಯಿಂಟ್ ಇದೆಲ್ಲ, ಅಸಿಡ್ ಕೊಟ್ಟಿದ್ದಾರೆ, ಅಸಿಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಸಿಡ್ ಡ್ಯೂ ಪಾಯಿಂಟ್ ಹೆಂಗಾಗುತ್ತೆ? ಅಸಿಡ್ ಅಂದ್ರೆ ಯಾವುದು? ಈಗ ನಮ್ದು ಸಲ್ಫರ್ ಇದೆ, ಎಲ್ಲಿ ಫ್ಯೂಯಲ್ ಅಲ್ಲಿ ನಮ್ದು ಸಲ್ಫರ್ ಇದೆ, ಅದು ಆಕ್ಸಿಜನ್ ಜೋಡಿ ಫಾರ್ಮ್ ಆಗಿ ಏನ್ ಫಾರ್ಮ್ ಆಗುತ್ತೆ, ನಿಮ್ದು SO2 ಗ್ಯಾಸ್ ಫಾರ್ಮ್ ಆಗುತ್ತೆ. ಸೊ ದಿಸ್ SO2 ಗ್ಯಾಸ್ ಅಗೇನ್ ರಿಯಾಕ್ಟ್ ಅದ್ರ ಜೋಡಿ ಆಗುತ್ತೆ ಎಕ್ಸೆಸ್ ಆಕ್ಸಿಜನ್ ಇಂದ ಫರ್ನೆಸ್ ಇದೆಲ್ಲ ಅದರಲ್ಲಿ ರಿಯಾಕ್ಟ್ ಆಗುತ್ತೆ. ಪ್ಲಸ್ ಏನಾಗುತ್ತೆ, SO2 ಇದ್ಯಾವುದು ನಿಮ್ದು SO2 ಗ್ಯಾಸ್ ಪ್ಲಸ್ ಹಾಫ್ O2 ರಿಯಾಕ್ಟ್ ಆಗಿ ಏನ್ ಫಾರ್ಮ್ ಆಗುತ್ತೆ, SO3 ಗ್ಯಾಸ್ ಫಾರ್ಮ್ ಆಗುತ್ತೆ. ಸೊ ನಮ್ದು ಇಲ್ಲಿ ವಾಟರ್ ಪ್ರೆಸೆಂಟ್ ಇದೆ, ನೆಕ್ಸ್ಟ್ SO3 ಗ್ಯಾಸ್ ಪ್ರೆಸೆಂಟ್ ಇದೆ. ಸೊ ಅಗೇನ್ ಇವೆರಡು ರಿಯಾಕ್ಷನ್ ಆಗಿ ಏನ್ ಫಾರ್ಮ್ ಆಗುತ್ತೆ ನೋಡೋದಾದ್ರೆ ನಾವು ಇದನ್ನ ರೇಟ್ ಮಾಡ್ತೀವಿ. ಏನಾಗುತ್ತೆ ಈಗ, SO3 ಪ್ಲಸ್ H2O ಈ ಫಾರ್ಮ್ ಆಗಿ ಏನಾಗುತ್ತೆ, H2SO4 ಫಾರ್ಮ್ ಆಗುತ್ತೆ. 3 ಇದು 1 4 SO4 H2SO4 ಫಾರ್ಮ್ ಆಗುತ್ತೆ. ಸೊ ದಿಸ್ H2SO4 ಏನಿದು ಅಸಿಡ್, ಸಲ್ಫೂರಿಕ್ ಅಸಿಡ್. ದಿಸ್ ಕಮ್ ಟು ದ ವರ್ಡ್ ಅಸಿಡ್ ಫಾರ್ಮ್ ಆಗುತ್ತೆ. ಸೊ ಹಾಗಾದ್ರೆ ಇದು ಅಸಿಡ್ ಈಗ
ಯಾವ ಟೆಂಪರೇಚರ್ ಅಲ್ಲಿ ನಮ್ದು ಮೆಲ್ಟ್ ಆಗುತ್ತೆ, ಫಸ್ಟ್ ಡ್ರಾಪ್ ಆಫ್ ದ ವಾಟರ್ ಫಾರ್ಮ್ ಅಸಿಡ್ ಫಾರ್ಮ್ ಆಗುತ್ತೆ ನೋಡೋದಾದ್ರೆ ಇದು ಅಸಿಡ್ ಅಲ್ಲ. ನಮ್ದು ಫ್ಯೂಯಲ್ ನಲ್ಲಿ ಅಂತೆ 0.5% ಆಫ್ ಸಲ್ಫರ್ 0.5% ಆಫ್ ಸಲ್ಫರ್ ಪ್ರೆಸೆಂಟ್ ಇದ್ರೆ, ಸೊ ಇದ್ರದ್ದು ಡ್ಯೂ ಟೆಂಪರೇಚರ್ ADT ಏನಾಗುತ್ತೆ ಹಾಗಾದ್ರೆ 119 ಡಿಗ್ರಿ ಟೆಂಪರೇಚರ್ ನಲ್ಲಿ ನಮ್ದು ಇದೇನಾಗುತ್ತೆ ಮೆಲ್ಟ್ ಆಗುತ್ತೆ, ಫಸ್ಟ್ ಡ್ರಾಪ್ ಆಫ್ ದ ಆಸಿಡ್ ಕಮ್ಸ್ ಆಗುತ್ತೆ. ಸೊ ಹಾಗಾದ್ರೆ ಏನಾಗುತ್ತೆ ಇಲ್ಲಿ ವಾಟರ್ ಏನಾಗುತ್ತೆ ಡ್ಯೂ ಪಾಯಿಂಟ್ ವೇಪರ್ ಟು ಫಸ್ಟ್ ಡ್ರಾಪ್ ಆಫ್ ದ ವಾಟರ್ ಕಲೆಕ್ಟ್ ಟು ವೇಪರ್ ಟು ವಾಟರ್ ಫಾರ್ಮ್ ಆದ್ರೆ ದಟ್ ಈಸ್ ಡ್ಯೂ ಪಾಯಿಂಟ್ ಆಫ್ ವಾಟರ್ ಆಗುತ್ತೆ. ಈಗ ಏನಾಗುತ್ತೆ ಅಸಿಡ್ H2SO4 ನಮ್ ಸಲ್ಫೂರಿಕ್ ಆಸಿಡ್ ಫಾರ್ಮ್ ಆಗಿದೆ. ಈ ಆಸಿಡ್ ಏನಾಗುತ್ತೆ ಪ್ರೆಸೆಂಟ್ ಆಫ್ 0.5% ಆಫ್ ಸಲ್ಫರ್ ಇನ್ ದ ಫ್ಯೂಲ್ at the temperature of 109 degree temperature ಏನಾಗುತ್ತೆ ಫಸ್ಟ್ ಡ್ರಾಪ್ ಆಫ್ ದ ಆಸಿಡ್ ಸ್ಟಾರ್ಟ್ ಆಗಿ, ಸೊ ದಟ್ ಈಸ್ ಡಿಪಾಸಿಟ್ ಆನ್ ದ ಪ್ರೆಷರ್ ಪಾರ್ಟ್ ಆಫ್ ದ ಬಾಯ್ಲರ್. ಸೊ ಅಲ್ಲಿ ಡಿಪಾಸಿಟ್ ಆದ ತಕ್ಷಣ ಅದೇನಾಗುತ್ತೆ ಡಿಕೆ ಆಗುತ್ತೆ. ಆಸಿಡ್ ಡ್ಯೂ ಟು ಆಸಿಡ್ ನೇಚರ್ ಏನಾಗುತ್ತೆ ಅದನ್ನ ಹಾಳು ಮಾಡುತ್ತೆ. ಸೊ ದಿಸ್ ಟೈಪ್ ಆಫ್ ಇಸ್ ಕಾಲ್ಡ್ ದ ಆಸಿಡ್ ಡ್ಯೂ ಪಾಯಿಂಟ್. ಸೊ ಫಾರ್ಮೇಶನ್ ಆಫ್ ದ ಫಸ್ಟ್ ಡ್ರಾಪ್ ಆಫ್ ದ ಆಸಿಡ್ at this ADT temperature is called ಇದಕ್ಕೆ ಏನಂತಾರೆ acid dew point temperature of flue gases temperature and acid dew point ಅಂತಾರೆ. ಹಾಗಾದ್ರೆ ಈ ಡೆಫಿನಿಷನ್ ಬರ್ದಿನ್ ನೋಡೋದಾದ್ರೆ ಈ flue gases are cooled to below dew point temperature. ಏನ್ ಮಾಡುದು flue gas ನ ಕೂಲ್ ಮಾಡ್ಬೇಕು ಎಷ್ಟು ಮಟ್ಟ ಬಿಲೋ ಆಫ್ ದ ಡ್ಯೂ ಪಾಯಿಂಟ್ ಟೆಂಪರೇಚರ್ ನ ಕೂಲ್ ಮಾಡಿದ್ರೆ ಅವಾಗ ಏನಾಗುತ್ತೆ ದ SO2 ಇನ್ ದ ಫ್ಲೂ ಗ್ಯಾಸಸ್ ಮಿಕ್ಸ್ಡ್ ವಿತ್ ದ ವಾಟರ್. SO2 ಏನಾಗುತ್ತೆ ಮಿಕ್ಸ್ಡ್ ವಿತ್ ದ ವಾಟರ್ ಟು ಫಾರ್ಮ್ ದ sulfurious acid and also sulfuric acid. ಸೊ ಈಗ ನೋಡೋದನ್ನ ಹೆಂಗೆ ಅವ್ರು ಹೇಳ್ತಾರೆ SO3 ಪ್ಲಸ್ ಅಗೇನ್ ಮಿಕ್ಸ್ ವಿತ್ ದ ವಾಟರ್ SO2 ಮಿಕ್ಸ್ ವಿತ್ ವಾಟರ್ ಏನಾಗುತ್ತೆ ಅಲ್ಲಿ H2SO3 sulfurious acid ಫಾರ್ಮ್ ಆಗುತ್ತೆ. ಅಗೇನ್ ದಿಸ್ sulfurious acid ಮಿಕ್ಸ್ ವಿತ್ ಯಾವುದು H2SO3 ಪ್ಲಸ್ ನಮ್ದು ವಾಟರ್ ಜೊತೆ ಮಿಕ್ಸ್ ಆದ ತಕ್ಷಣ ಏನಾಗುತ್ತೆ ಏನು ಮಿಕ್ಸ್ ವಿತ್ ಆಕ್ಸಿಜನ್ ನಮ್ದು H2SO4 ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ H2SO4. ಅಗೇನ್ ನಮ್ದು ಇದು ಏನಾಗುತ್ತೆ SO3 ಫಾರ್ಮ್ ಮತ್ತೆ H2SO4 ಆಸಿಡ್ ಫಾರ್ಮ್ ಆಗುತ್ತೆ. ಸೊ ಡೆಫಿನಿಷನ್ ಏನ್ ಹೇಳುತ್ತೆ ಫಾರ್ಮೇಶನ್ ಆಫ್ ದ ಆಸಿಡ್ temperature. If the flue gas temperature are cooled below the dew point temperature, then the SO2 in the flue gas is mixed with the water form the sulfuric acid. Then again it mixed with the combined with the water and form the ಯಾವುದು sulfuric acid H2SO4. ಸೊ ಈಗ ಇದ್ರದ್ದು ನಾವು ಏನ್ ಮಾಡ್ತೀವಿ ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ ESP ನ ಅಬೌವ್ ದಿಸ್ 190 ಡಿಗ್ರಿ ಟೆಂಪರೇಚರ್ ನಲ್ಲಿ ಚಾರ್ಜ್ ಮಾಡ್ತೀವಿ. ಅದರ್ವೈಸ್ ಏನಂತೆ ಅವೆಲ್ಲ ESP ಪ್ಲೇಟ್ಸ್ ಏನಿದೆ ಅವೆಲ್ಲ ತಿಂದು ಬರ್ತವೆ. ಇದನ್ನ ಯೂಶಲಿ ನೋಡೋದು ನಾವು ಪ್ರೆಷರ್ ಪಾರ್ಟಿಯಲ್ಲಿ ಎಕನಾಮೈಸರು, ಏರ್ ಪಿಯೇಟ್ರು, ESP ಮತ್ತು ID ಫ್ಯಾನ್ ಈ ಏರಿಯಾದಲ್ಲಿ ನಮ್ದು ಇದು ಡ್ಯೂ ಪಾಯಿಂಟ್ ಯೂಶಲಿ ಆಕಾರ ಆಗುತ್ತೆ. ಆಸಿಡ್ ಫಾರ್ಮ್ ಆಗಿ ಅವು ಪಾರ್ಟ್ಸ್ ಗಳೆಲ್ಲ ಕೊಲ್ಯಾಪ್ಸ್ ಆಗ್ತವೆ. ಸೊ ನೀವು ಪ್ರಾಕ್ಟಿಕಲಿ ನೋಡ್ಬೋದು ಆ ಪ್ಲೇಟ್ಗಳೆಲ್ಲ ತಿಂದು ಹೋಗಿರ್ತವೆ, ಹಾಫ್ ಪೋರ್ಷನ್ ಎಲ್ಲ ಡಿಕೆ ಆಗಿ ಹೋಗಿರ್ತವೆ. ದಿಸ್ ಈಸ್ ವಾಟ್ ಡ್ಯೂ ಟು ಆಸಿಡ್ ಡ್ಯೂ ಪಾಯಿಂಟ್. ಸೊ ಇದೇನಾಗುತ್ತೆ ಆಸಿಡ್ ಡ್ಯೂ ಪಾಯಿಂಟ್ ಇಷ್ಟು ಬಂದ ತಕ್ಷಣ ಆ ಸಲ್ಫ್ಯೂರಿಕ್ ಆಸಿಡ್ ಏನು ಡಿಪಾಸಿಟ್ ಆಗುತ್ತೆ ವಾಟರ್ ಆಫ್ ದಟ್ ಏನು ಆಸಿಡ್ ಪಾಯಿಂಟ್ ಫಾರ್ಮ್ ಆಗಿ ಡಿಪಾಸಿಟ್ ಆಗುತ್ತೆ, ಅವೆಲ್ಲ ಡಿಕೆ ಆಗ್ತವೆ. ಇದು ಮೇನ್ಲಿ ಡಿಪೆಂಡ್ ಅಪ್ ಅಂತ ಎದಕ್ಕೋಸ್ಕರ ದ ಪರ್ಸೆಂಟೇಜ್ ಆಫ್ ದ ಸಲ್ಫರ್ ಇನ್ ಫ್ಯೂಯಲ್ ನಲ್ಲಿ ಕೋಲ್ ಆಗ್ಬೋದು, ಎನಿ ಅದರ್ ಫ್ಯೂಯಲ್ ಆಗ್ಬೋದು, ಅದರಲ್ಲಿ ನಿಮ್ಮ ಸಲ್ಫರ್ ಪರ್ಸೆಂಟೇಜ್ ಏನಾಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದು ನಿಮ್ದು ಆಸಿಡ್ ಎಡಿಟಿ ಏನಾಗುತ್ತೆ ಡಿಪೆಂಡ್ಸ್ ಅಪಾನ್ ದ ಮೇನ್ಲಿ ಡಿಪೆಂಡ್ಸ್ ಅಪಾನ್ ಯುವರ್ ಸಲ್ಫರ್ ಪ್ರೆಸೆಂಟ್ ಇನ್ ದ ಫ್ಯೂಲ್. ಹಾಗಾದ್ರೆ ಎಷ್ಟು ವೇರಿ ಆಗುತ್ತೆ ನೋಡೋದಾದ್ರೆ ಈಗ ಏನು ಸಲ್ಫರ್ ಪರ್ಸೆಂಟೇಜ್ ಅಂಡ್ ADT
DET ನೋಡೋದಾದ್ರೆ 0.5ಗೆ ಅದು ಎಷ್ಟಾಯ್ತು 119 ಆದ್ರೆ ನಿಮ್ದು 1% ಸಲ್ಫರ್ ಪ್ರೆಸೆಂಟ್ ಇನ್ ದ ಫ್ಯೂಲ್ ಇದ್ರೆ ನಿಮ್ದು ADT ಎಷ್ಟು ಬರುತ್ತೆ 126 ಡಿಗ್ರಿ ಟೆಂಪರೇಚರ್ ಬರುತ್ತೆ. ಅದೇ ನಿಮ್ದು 2% ಗೆ ನೀವು ಪರ್ಸೆಂಟ್ ಇಂದ ಸಲ್ಫರ್ ಇನ್ ದ ಫ್ಯೂಲ್ ಇದ್ರೆ ನಿಮ್ದು ADT ಟೆಂಪರೇಚರ್ ಎಷ್ಟು ಬರುತ್ತೆ 132 ಡಿಗ್ರಿ ಟೆಂಪರೇಚರ್ ಬರುತ್ತೆ. ಹಾಗೆ ನಿಮ್ದು 3% ಏನಾದರೂ ರೀಡ್ ಆದ್ರೆ ಸಲ್ಫರ್ ಇನ್ ದ ಫ್ಯೂಲ್ ನಿಮ್ದು ADT ಟೆಂಪರೇಚರ್ ಎಷ್ಟು ಬರುತ್ತೆ 138 ಡಿಗ್ರಿ ಟೆಂಪರೇಚರ್ ಬರುತ್ತೆ. ಹಾಗೆ ನಿಮ್ದು 4% ಆದ್ರೆ ಇದು 144 ಡಿಗ್ರಿ ಟೆಂಪರೇಚರ್ ಬರುತ್ತೆ. ಹಾಗೆ ನಿಮ್ದು 5% ರೀಡ್ ಆದ್ರೆ ಇದು 149.5 ಡಿಗ್ರಿ ಟೆಂಪರೇಚರ್ ನಮ್ದು ಯಾವುದು ADT ಟೆಂಪರೇಚರ್ ರೀಡ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಾವು ಸಲ್ಫರ್ ಪ್ರೆಸೆಂಟ್ ಇನ್ ದ ಫ್ಯೂಲ್ ಇನ್ಕ್ರೀಸ್ ಆದ್ರೆ ಸಲ್ಫರ್ ಪ್ರೆಸೆಂಟ್ ಇನ್ ಫ್ಯೂಲ್ ADT ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ಅಗೇನ್ ನಿಮ್ದು ಸಲ್ಫರ್ ಪ್ರೆಸೆಂಟ್ ಇನ್ ಡಿಕ್ರೀಸ್ ಆದ್ರೆ ಸೊ ADT is also decreasing. So this what indicates ಏನಾಗುತ್ತೆ ಸಲ್ಫರ್ ಪ್ರೆಸೆಂಟ್ ಇನ್ ದ ಫ್ಯೂಲ್ when increases ADT also increases. ಅಗೇನ್ ನೋಡೋದಾದ್ರೆ ಸಲ್ಫರ್ ಪ್ರೆಸೆಂಟ್ ನೀವು ಡಿಕ್ರೀಸ್ ಮಾಡಿದ್ರೆ ADT also decreases. So ಇದೇನ್ ಹೇಳುತ್ತೆ the acid dew point purely depends upon the sulfur percentage of sulfur present in the fuel. So totally ಇದಾಗಿತ್ತು ಗೆಳೆಯರೆ ಒಂದು acid dew point temperature of the flue gases ಬಗ್ಗೆ ವಿಡಿಯೋ. ನಿಮ್ಗೆ ಐ ಥಿಂಕ್ ಎಲ್ಲ ಬಣ್ಣ ಕ್ಲಿಯರ್ ಆಯ್ತು ಅನ್ಕೋತೀನಿ. ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.